ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ಟ್ಯೂಸ್ಡೇ ವ್ಲಾಗ್. ಬೆಳಗ್ಗೆ 6:30ಗೆ ಎದ್ದು ಹೊರಗಡೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಬಂದೆ. ಬೆಡ್ ಸ್ಪ್ರೆಡ್ ಕೂಡ ಇದೆಲ್ಲ ಕ್ಲೀನ್ ಮಾಡಿದೆ. ಮತ್ತು ಇದು ಏನಿದೆ ಅಲ್ಲ, ಇದು ಟೀಪಾಯಿ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನಿಂಗ್ ಆಯಿತು. ಇವಾಗ ಟೈಮು 8 o'clock ಬಂತು. ನಾನು ವೀಡಿಯೋದು ತಮ್ಲೈನ್ ಎಡಿಟ್ ಮಾಡ್ಕೊಂಡಿರಲಿಲ್ಲ ರಾತ್ರಿ, ಹಾಗಾಗಿ ಅದನ್ನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗುತ್ತೆ, ಅರ್ಧ ಗಂಟೆ ಅದೇ ತೊಗೊಳ್ತು. ಇವಾಗ ಕಸ ಗುಡಿಸಿ ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಟಿಫಿನ್ ಮಾಡಬೇಕು, ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡಬೇಕು. ಸೊ ಹಾಗಾಗಿ ಇವಾಗ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈ ಥರ ಟೈಮ್ ಆಗಿದೆ ಆಲ್ರೆಡಿ ನನಗೆ. ಸೊ ಟೈಮ್ ಇಲ್ಲ ನನಗೆ ಆ್ಯಕ್ಚುಲಿ, ಬೇಗ ಬೇಗ ಮಾಡ್ಕೊಳ್ಬೇಕು. ಹುಷಾರು ಬೇರೆ ಇಲ್ಲ, ನೋಡ್ತಾ ಇರ್ಬೋದು. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ, ಏನು ಮುಖ ಒಂಥರ ಸ್ವೆಲ್ಲಿಂಗ್ ಆದಂಗೆ ಆಗ್ತಾಯಿದೆ. ಏನು ಪರ್ಪಸ್ಗೆ ಈ ಥರ ಆಗ್ತಾಯಿದೆ ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ, ಬಟ್ ಸ್ವೆಲ್ಲಿಂಗ್ ಆಗ್ತಾಯಿದೆ ಜಾಸ್ತಿ. ನೋಡೋಣ, ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ. ಇವಾಗ ಫಸ್ಟು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ಬಿಡ್ತೀನಿ. ಆಮೇಲೆ ಬೇಗ ಆಗೋದು ಈಸಿಯಾಗಿ ಅಂದರೆ ಅವಲಕ್ಕಿ ಆಗುತ್ತೆ. ಸೊ ಅದಕ್ಕೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟಿಫನ್ನು ಫಸ್ಟು ಬೇಗ ಬೇಗ ಮಾಡ್ಕೊಬಿಡೋಣ ಬನ್ನಿ. ಆಯಿತು, ಸ್ವಲ್ಪ ಅಷ್ಟು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗ್ತಾ ಬಂದಿದೆ. ನೆನ್ನೆ ಅಮ್ಮ ಕೂಡ ಬಂದಿದ್ದರು. ನೆನ್ನೆ ಅಂದರೆ ಭಾನುವಾರ ಅಮ್ಮಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಥರ ಆಗಿತ್ತು, ಹಾಗಾಗಿ ಹಾಸ್ಪಿಟಲ್ ಬಂದಿದ್ದರಿಂದ ಲಾಸ್ಟ್ ಮಂಗಳವಾರದಿಂದ ನಾನು 1 ವೀಕ್ ಆಯಿತು ವೀಡಿಯೋನ ಮಾಡಿರಲಿಲ್ಲ. ಸಂಡೇನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದು, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮಾತಾಡೋಕ್ಕೂ ಆಗ್ತಾಯಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ ಜಾಸ್ತಿ, ತುಂಬ ಅಂದರೆ ತುಂಬಾ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅಷ್ಟು ಚಳಿ ಆಗ್ತಾಯಿದೆ ನನಗಂತೂ. ನನಗೆ ಸಾಕ್ಸ್ ಹಾಕೊಂಡು ಜಾಕೆಟ್ ಹಾಕ್ಕೊಂಡು 2 ಫೋಲ್ಡು ಹೊತ್ತಿಗೆ ಹೊತ್ಕೊಂಡ್ರು ಆಗ್ತಾಯಿಲ್ಲ. ಚಳಿ ತಡೆಯೋಕ್ಕೆ ಎಷ್ಟು ಚಳಿ, ನೈಟೆಲ್ಲ ಜ್ವರ ಇದೆ. ಇವಾಗ ಮತ್ತೆ ಬೆಳಗ್ಗೆ ತಂಡಿಲಾಡ್ತಾ ಇದ್ದೀನಿ. ಒಂದು ಚೂರು ಕೂಡ ಬಿಸಿಲಿಲ್ಲ, ಎಷ್ಟು ಥಂಡಿ ಹೊಡಿತಾ ಇದೆ ಅಂದರೆ ಅಷ್ಟು ಥಂಡಿ ಹೊಡಿತಾ ಇದೆ. ಮನೆ ಒಳಗಡೆ ಸ್ಲಿಪ್ಪರ್ ಹಾಕೊಂಡು ಓಡಾಡಬೇಕು, ಆ ಲೆವೆಲ್ ಥಂಡಿ ಹೊಡಿತಾ ಇದೆ. ಗ್ರಾನೈಟ್ ನೆಲದಲ್ಲೆಲ್ಲ ಹೇಗೆ ಅಂತ ಗೊತ್ತಿಲ್ಲ. ಕೋಲ್ಡ್ ಆಗಿಬಿಟ್ಟು ಮಾತಾಡೋಕ್ಕೆ ಹೋಗ್ತಾಯಿಲ್ಲ, ನನಗೆ ಉಸಿರಾಡೋಕ್ಕೆ ಹೋಗ್ತಾಯಿಲ್ಲ, ಆ ಥರ ಹಿಂಸೆ ಆಗ್ತಾಯಿದೆ. ಅಮ್ಮ ಬಂದಿದ್ರನ್ನಲ್ಲ, ಅವ್ರನ್ನ 8 o'clock ನನಗೆ ಟೈಮ್ ಗೊತ್ತಾಗಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪೀಕರ್ ಆನ್ ಮಾಡ್ಕೊಂಬಿಟ್ಟಿದ್ದೀನಿ ಗಡಿಯಾರದಲ್ಲಿ. ಅದು 1 hour 5 ಗಂಟೆಯಿಂದ ಬಡ್ಕೋತಾ ಇದೆ. ನೈಟ್ 11 ಗಂಟೆ ಒಂಚೂರು ಬೆಳಕೋದ್ರೆ ಸಾಕೋದು ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಮ್ಮನ್ನ ಕರ್ಕೊಂಡೋಗಿ ಕ್ಲಿನಿಕ್ಗೆ ಕರ್ಕೊಂಡು ಬರೋಷ್ಟಕ್ಕೆ ಸಂಜೆ ಆಯಿತು. ಹಾಗಾಗಿ ನಾನು ಇವತ್ತು ಚಿಕ್ಕ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ನೆನ್ನೆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡೋದು ನಾನು. ಯಾವಾಗಲೂ ಅಷ್ಟೇ, ಹಿಂದಿನ ದಿನದ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಲಾಸ್ಟು ಸಂಡೇ ವ್ಲಾಗು ಒಂದು ರೆಸಿಪಿ ವ್ಲಾಗ್ ಮಾಡ್ಕೊಂಡಿದ್ದೆ, ಇನ್ನೊಂದು ಜಸ್ಟ್ ಒಂದು ರೆಸಿಪಿದು, ಒಂದು ನಾರ್ಮಲ್ ವ್ಲಾಗ್ ಅಂತ ಮಾಡ್ಕೊಂಡಿದ್ದೆ. ಅದು ಸೋಮವಾರ ಮಂಗಳವಾರ ಅಪ್ಲೋಡ್ ಮಾಡಿದೆ. ಮಂಗಳವಾರ ಅಮ್ಮಗೆ ಹುಷಾರಿಲ್ಲ, ಫುಲ್ಲು ಫುಡ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟು ಅಮ್ಮ ಬಂದರು. ಸೊ ಅವತ್ತು ನಾನು ರಜಾ ಮಾಡಿಕೊಂಡು ಆಫೀಸ್ಗೆ ಅಮ್ಮನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಬಂದೆ. ಸ್ವಲ್ಪ ಫುಡ್ ಇನ್ಫೆಕ್ಷನ್, ಫುಡ್ ಪಾಯ್ಸನ್ ಥರ ಆಗಿದೆ ಅಂದರು. ಸಂಡೇ ಅವರು ಒಂದು ಫಂಕ್ಷನ್ ಹೋಗಿದ್ರು, ಅಲ್ಲೇನೋ ವ್ಯತ್ಯಾಸ ಆಗಿರುತ್ತೆ ನೀರು ಬರೋ. ಸೊ ಹಂಗಾಗಿ ಇದಾಗಿತ್ತು. ಅದಾದಮೇಲೆ ಮತ್ತೆ ಸ್ಕಿನ್ ಅಲರ್ಜಿದೇನು ಕಡಿಮೆ ಆಗಿರಲಿಲ್ಲ. ಅವತ್ತೂ ಮೆಡಿಸಿನ್ ಕೊಟ್ಟಿದ್ರು, ಬಟ್ ಕಡಿಮೆ ಆಗಿರಲಿಲ್ಲ. ಈ ಸಲ ಮತ್ತೆ ಸಂಡೇ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸಿ ಕರ್ಕೊಂಡು ಅಮ್ಮ ಇಲ್ಲೇ ಇದ್ದರು. ಕರ್ಕೊಂಡೋಗಿ ಬಿಡಬೇಕಿತ್ತು, ಮಳೆ ಸ್ಟಾರ್ಟ್ ಆಯಿತು ಅಂತ ಇಲ್ಲೇ ಉಳ್ಕೊಂಡ್ರು. ಸದ್ಯ ನೆಪದಲ್ಲಾದರೂ ನೆನ್ನೆ ಇಲ್ಲಿಂದಲೇ ಡ್ಯೂಟಿ ಹೋದ್ರು, ನಮ್ಮ ಮನೆಯಿಂದಲೇ ಬಸ್ ಸ್ಟಾಪಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೆ. ಆಮೇಲೆ ಇವಾಗ ನೆನ್ನೆ ವ್ಲಾಗ್ ಅಷ್ಟಕ್ಕೆ ಈವ್ನಿಂಗ್ ನಾನು ಬಂದು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ. ವೀಡಿಯೋ ಎಡಿಟಿಂಗ್ ಒಂದೇ ಮಾಡಿದ್ದು, ಅದು ಲೇಟಲ್ಲಿ, ಬೆಳಗ್ಗೆ ಆಗಲ್ಲ ಮಂಗಳವಾರ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಗ್ತಾಯಿಲ್ಲ ನನ್ನ ಕೈಲಿ, ಲಿಟರ್ಲಿ ಆಗ್ತಾಯಿಲ್ಲ, ಬಟ್ ಆಪ್ಷನ್ ಇಲ್ಲ, ಹಾಗಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ದೇವ್ರ ಪೂಜೆ ಮಾಡಿನೇ ಹೋಯ್ತು ನನ್ನ ಪವರ್ ಬ್ಯಾಂಕ್ ಫುಲ್ ಚಿಂದಿ. ಅವತ್ತು ಒಂದು ಸತಿ ಬಿದ್ದು ಹಾಳಾಗಿತ್ತು, ಇವತ್ತು ಫುಲ್ ಹೋಗಿ ಆಗ್ತದೆ. ಕೂಡ್ತಾ ಇಲ್ಲ ನೋಡಿ. ಇದು ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಲೈಟಿಂಗ್ ಕಡಿಮೆ ಇದೆ ಸರಿನಾ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ರಿಂಗ್ ಲೈಟ್ ಯೂಸ್ ಮಾಡ್ಕೊತೀನಿ. ಟೈಮ್ ಆಗಿದ್ದಾಗ ಏನಾದ್ರು ಒಂದು ಕೆಲಸಗಳು ಬರ್ತಾವಪ್ಪ. ಇದ್ದಷ್ಟು ದಿನ ಇರಲಿ, ಏನು ಮಾಡೋಕ್ಕಾಗಲ್ಲ, ಇದ್ದಷ್ಟು ದಿನ ಇರಬೇಕಷ್ಟೇ. ನಾವೇ ಶಾಶ್ವತ ಅಲ್ಲ. ಆಯಿತು 2 year ಆಯಿತು ತೊಗೊಂಡು. ಪವರ್ ಬ್ಯಾಂಕ್ ಚೆನ್ನಾಗಿ ಬರುತ್ತೆ, ಬಟ್ ಬಿಡಿಸಿನೇ ಹಾಳು ಮಾಡಿಟ್ಟಿದ್ದೀನಿ.
ನನಗೆ ಮನೆ ಸ್ವಲ್ಪ ಕತ್ಲೆ ಅನಿಸುತ್ತೆ, ಹಾಗಾಗಿ ರಿಂಗ್ ಲೈಟ್ ಜಾಸ್ತಿ ಯೂಸ್ ಮಾಡ್ತೀನಿ. ತಲೆ ಕಿತ್ತುಂತೈತೆ. ಹೂವು ಇದ್ದಂಗೆಲ್ಲ ಸ್ವಲ್ಪ ಬಿಡಿ ಹೂವು ಇತ್ತು ನೋವು, ತುಂಬ ದೊಡ್ಡ ದೊಡ್ಡದಾಗಿದೆ. ಅದನ್ನು ಈಗ ಪೂಜೆ ಮಾಡ್ತೀನಿ ಇವತ್ತು. ಅಪ್ಪ ಮಲ್ಕೋತೀನೋ ಏನೋ ಅನ್ನಿಸ್ತದೆ ಇಷ್ಟೊಂದು. ನಂಗೆ ಆಗ್ತಾಯಿಲ್ಲ, ತುಂಬ ಸುಸ್ತಾಗ್ತಾಯಿದೆ. ಕೋಲ್ಡ್ ಉಸಿರಾಡೋಕ್ಕೆ ಆಗಲ್ಲ, ಅಷ್ಟು ಹಿಂಸೆ ಆಗ್ತಾಯಿದೆ. ಸೊ ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ, ತಿಂದು ಬಿಸಿ ಅನಿಸುತ್ತೆ. ಮೆಸೇಜ್ ಹಾಕಿದ್ದೀನಿ ನನಗೆ ಈ ಥರ ಹಿಂಗೆ ಕೋಲ್ಡ್ ಮತ್ತು ಜ್ವರ ಇದೆ ಅಂತ. ಸೊ ಗ್ರ್ಯಾಂಟ್ ಮಾಡ್ತಾರೆ. ಸೊ ಇವತ್ತು ಲೀವ್ ಮಾಡ್ಕೊಬಿಡ್ತೀನಿ. ಆಗ್ತಾನೆ ಇಲ್ಲ, ಲೀವ್ ಇಲ್ಲದೆ ಕೆಲಸಕ್ಕೆ ಹೋಗಬೇಕು ಅಂದರೆ ಆಗ್ತಾನೆ ಇಲ್ಲ. ನನಗೆ ಕೋಲ್ಡು ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಯ್ತು. ಚಳಿಗಾಲ ಹೋಗಿ ಬಟ್ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಪಕ್ಕಾ ಕೋಲ್ಡ್ ಆಗುತ್ತೆ, ಪಕ್ಕಾ ಜ್ವರ ವರ್ದಿಗೆ. ಒಂದೇ ಸಮ ಸೀನ್ ಬರ್ತಾಯಿದ್ರೆ ಆಗೋದೇ ಇಲ್ಲ, ತಲೆ ಭಾರೆಲ್ಲ ಇಟ್ಕೊಳುತ್ತೆ. ಅಲ್ಲೋಗಿ ನರಳ್ಕೊಂಡು ಒದ್ದಾಡ್ಕೊಂಡು ಹೋಗೋಕ್ಕೆ ಬರೋಕ್ಕೆ ಕಷ್ಟ ಮಾಡ್ಕೊಂಡಿರೋಕ್ಕಾಗಲ್ಲ ಏನು. ಸೊ ಹಂಗಾಗಿ ಲೀವ್ ಮಾಡ್ಕೊಬಿಟ್ಟೆ ಇವತ್ತು ರಜೆ. ಆರಾಮಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೊತೀನಿ ಮನೇನ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಗ್ತಾಯಿಲ್ಲ ನನಗೆ ಒಂದೇ ಸರಿ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಹೊತ್ತು ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಕಷ್ಟಪಟ್ಕೊಂಡು ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು, ಆಗ್ತಾಯಿಲ್ಲ ನನ್ನ ಕೈಲಿ ಅಂತ. ನೋಡೋಣ ಏನಾಗುತ್ತೆ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇವಾಗ 5 ಗಂಟೆಗೆ ಎದ್ದು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಆಗಲಿಲ್ಲ, ಬೆಳಗ್ಗೆ ತುಂಬ ಜ್ವರ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಮಲ್ಕೋಗ್ಬಿಟ್ಟೆ. ನನಗೇನು ಮಾಡೋಕ್ಕಾಗಿಲ್ಲ, ಜ್ವರ ಜಾಸ್ತಿ ಆಗೋಯಿತು. ಇವಾಗ ಎದ್ದು ಕಸ ಗುಡಿಸಿ ನೆಲ ಒರೆಸ್ಕೊತಾ ಇದ್ದೀನಿ. ಬೇಗ ಬೇಗ ಟೈಮ್ ಬೇರೆ ಆಗೋಗಿತ್ತು, ಲೇಟಾಗಿ ಬೇರೆ ಎದ್ಬಿಟ್ಟೆ. ಹಾಗಾಗಿ ಬ್ಲಾಗ್ ಸ್ಟಾಪ್ ಮಾಡೋದು ಬೇಡ, ಕಂಟಿನ್ಯೂ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಸ್ಟಾಪ್ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇಷ್ಟಾಗೋದಷ್ಟು ಮಾಡ್ಕೋತಾ ಇದ್ದೀನಿ. ಸಾರಿ, ತುಂಬ ಹೆಲ್ತ್ ಅಪ್ಸೆಟ್ ಆಗ್ತದೆ. ಕೋಲ್ಡ್ ವೆದರ್ ಆಗ್ತಾನೆ ಇಲ್ಲ ನನಗೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ಆ್ಯಪಲ್ ಸಾಲ್ಟಾ ಚೆನ್ನಾಗಿರುತ್ತಾ? ಸ್ನಾನಕ್ಕೆ ಹೋ ಆನ್ ಮಾಡು. ಲೈಟ್ ಆಫ್ ಮಾಡ್ಬಿಟ್ಟು ಗೀಸರ್ ಆನ್ ಮಾಡಿದ್ದೀನಿ, ಕುಡಿದ್ದೀನಿ. ಗೀಸರೇ ಆನ್ ಮಾಡಿಲ್ಲ, ಸ್ನಾನ ನೀರಿಗೆ ಜಾಸ್ತಿ ನೀರು ತಣ್ಣೀರು ತುಂಬ್ಕೊಬಿಟ್ಟೈತಾ? ನೀರು ಜಾಸ್ತಿ ತುಂಬ್ಕೊಂಡೈತಾ ತಣ್ಣೀರು? ಅದು ಬೆಳಗ್ಗೆ ಅರ್ಶಿನದ ಕೈಯಲ್ಲಿ ನೀರು ಗೆಜ್ಜುತ್ತೆ ಕೈನ, ಬಾಗಿಲು ಕ್ಲೀನ್ ಮಾಡ್ಬೋದ ಅದಕ್ಕೆ. ಓಕೆ, ಅಷ್ಟು ಹೊತ್ತಿದೆಯಂತೆ, ಒಂದು ಆ್ಯಪಲ್ ಕಟ್ ಮಾಡ್ಕೊಡೋಣ ಅಂತ. ಬೆಳಗ್ಗೆ ಆಗಲಿಲ್ಲ ಫ್ರೆಂಡ್ಸ್, ಏನು ಜ್ವರ ಜಾಸ್ತಿ ಆಗೋಯ್ತು, ಮಲ್ಕೊಬಿಟ್ಟೆ. ಬೆಳಗ್ಗೆನೇ ಇದ್ದೇ ಇಲ್ಲ ನಾನು, ಜಾಸ್ತಿ ಆಗಿದೆ ನನಗೆ, ಮಲ್ಕೊಬಿಟ್ಟೆ. ಇವಾಗ ಎದ್ದು 5 ಗಂಟೆಯಲ್ಲಿ ಊಟ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಇಲ್ಲೆಲ್ಲ ಒಂದು ತೊಳೆದು ಸ್ನಾನ ನೀರು ಬಿಟ್ಬಿಟ್ಟು ಬಂದಿದ್ದೀನಿ. ಇವಾಗ ಪಾತ್ರೆ ತೊಳ್ಬಿಡೋಣ ಅಷ್ಟರಲ್ಲಿ ಅಂತ ದೀಪ ಹಚ್ಬೇಕು. ನೀವು ನನ್ನ ವಾಯ್ಸ್ ನೋಡ್ರೆ ಗೊತ್ತಾಗ್ತಾ ಇರ್ಬೋದು, ಮುಖ ನೋಡಿ ಹೆಂಗಾಗಿದೆ, ಊದ್ಕೊಂಡಿದೆ ಅಂತ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಮಗೂ ಮೋಟಿವೇಶನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಡೈಲಿ ವಿಡಿಯೋ ಮಿಸ್ ಮಾಡಿದೆ ವಿಡಿಯೋ ಹಾಕಬೇಕಂತ ಹೇಳಿ. ಬೆಳಗ್ಗೆನೆಲ್ಲ ರೆಡಿ ಆಗಿದ್ದು, ಪಾತ್ರೆ ತೊಗೊಂಡು ಕಸ ಗುಡಿಸಿ ನೆಲ ಒರೆಸೋದಷ್ಟೇ. ಅರ್ಧ ಕಸ ಗುಡಿಸಿ ಹೆಂಗೆ ಬಿಟ್ಬಿಟ್ಟಿದ್ದೀನಿ. ಫುಲ್ ಜ್ವರ ಜಾಸ್ತಿ ಆಗೋಯ್ತು, ಎದ್ದೇಳಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಇವರು ಆಗ್ತಾಯಿಲ್ಲ. ಇವಾಗ ಕಸ ಗುಡಿಸಿ ನೆಲ ಒರೆಸಿದ್ದೆಲ್ಲ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಬಟ್ ಅಂತ ಈಗ ಸಂಜೆ ಟೈಮು 6 ಗಂಟೆ ಆಗ್ತಾ ಬಂತು. ಇವಾಗ ನಾನು ಮಲ್ಗೋಕ್ಕಾಗಲ್ಲ, ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬೀನ್ಸ್ ಇಲ್ಲ, ಬೀನ್ಸ್ ಒಂದು ತರಕಾರಿ ನೋಡಬೇಕು. ಬೆಳಗ್ಗೆ ಟಿಫನ್ಗಾದರೂ ಬೇಕೇ ಬೇಕು ನನಗೆ. ಸೊ ಹಂಗಾಗಿ ಮೊಸರು ಇದೆ, ಅದು ಇವಾಗ ನನಗೆ ಕೋಲ್ಡ್ ಇದೆಲ್ಲ, ಮೊಸರು ತಿನ್ನಲ್ಲ. ಪಾತ್ರೆ ಸ್ವಲ್ಪನೇ ಇದೆ, ಸೊ ಬೇಗ ಆಗುತ್ತೆ.
ನಾವೇನು ಕೆಲಸ ಮುಗಿಸ್ಕೊಂಬರತ್ತಿ ತಲೆ ತಿಂತಾರೆ ಅಪ್ಪ. ಇಷ್ಟೊತ್ತಲ್ಲಿ ಏನು ಸೌಂಡ್ ಮಾಡ್ತಾರೆ ಅಪಾರ್ಟ್ಮೆಂಟ್ ಅವರು ದೇವ್ರಿಗೆ ಅಂತ ಆಗಬೇಕು. ಬೆಳಗ್ಗೆ ಗಲಾಟೆ, ರಾತ್ರಿ ಗಲಾಟೆ, ಸಂಜೆನೂ ಗಲಾಟೆ. ಉಪ್ಪು ನಾನು ಹಾಕಲ್ಲ, ನೀವೇ ಹಾಕೊಳ್ರಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ಕೊಟ್ಬಿಟ್ಟು ನಾನು ಪಾತ್ರೆ ತೊಳ್ಕೊಳ್ತೀನಿ. ಅಷ್ಟೊಂದು ನೀರು ತುಂಬ ಗೀಸರ್ ಆನ್ ಮಾಡಿದ್ದೀನಿ. ಫುಲ್ ಕೋಲ್ಡು, ಐಸ್ ವಾಟ್ರ್ ಮುಟ್ದಂಗೆ ಆಗ್ತಾಯಿದೆ. ನೀರು ತಣ್ಣೀರು ಬಿಟ್ಟಿದ್ರೆ ಗೀಸರಿಂದ ನೀರು ಕಾಯೋಕ್ಕಂತೂ ಹೆವಿ ಟೈಮ್ ಬೇಕು. ತಲೆ ಸ್ನಾನ ಮಾಡಬೇಕು, ಆಗ್ತಾಯಿಲ್ಲ ನಮ್ಮ ಕೈಲಿ. ಈಗ ನಾವು ಕೊಟ್ಬಿಟ್ಟು ನಾನು ಪಾತ್ರೆ ತೊಳ್ಕೊಂಡು ಬೇಗ ಬೇಗ ಆಮೇಲೆ ನೆಕ್ಸ್ಟ್ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ಅಡುಗೆ ಮನೆಗೆ ಬರೋದು. ಸ್ವಲ್ಪ ಮುಂಚೆ ಪಾತ್ರೆ ತೊಳ್ಬಿಟ್ಟು ಸ್ಟವ್ ಒರೆಸ್ಕೊಬಿಡ್ತೀನಿ ಅಷ್ಟೇ. ಆಗ್ತಾಯಿಲ್ಲ ನನ್ನ ಕೈಲಿ. ಒಂದು ನಿಮಿಷ ಉಪ್ಪು ಮತ್ತೆ ಸ್ವಲ್ಪ ಎರಡು ಇಲ್ಲ ಇಟ್ಟಿದ್ದೀನಿ. ಇವಾಗ ಕಸ ಗುಡಿಸಿನೆಲ್ಲ ಒರೆಸಿ ಆದಮೇಲೆ ಪಾತ್ರೆ ತೊಳೆಯೋಣ ಅಂತ ಬಂದೆ. ಅಷ್ಟರೊಳಗಡೆ ಅವರು ಹಶ್ವಾಗ್ತಿದೆ ಅಂತ ಹೇಳಿದ್ರು. ಆ್ಯಪಲ್ ಕೂಡ ಕಟ್ ಮಾಡಿ ಕೊಟ್ಟು ಇವಾಗ ಪಾತ್ರೆ ತೊಳೆಯೋಣ ಅಂತ ಹೇಳಿ ಬಂದೆ. ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿದ್ರು. ಸರಿ ಆಯ್ತಂತ ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಕೆಲಸ ಮಾಡ್ತಾಯಿದ್ದೆ. ಯಾವ ಲೆವೆಲ್ಲಿಗೆ ಸುಸ್ತಾಗ್ತಾಯಿದೆ ಅಂದರೆ ಕಂಟಿನ್ಯೂಸ್ ಆಗಿ ಎದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸೋದ್ನೆಲ್ಲ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗೋಯ್ತು. ತುಂಬ ಹೊತ್ತು ನಿಂತ್ಕೊಂಡು ಓಡಾಡಿದೆ. ಇದು ಜ್ವರ ಕಡಿಮೆನೇ ಆಗಿಲ್ಲ, ಹಾಗಾಗಿ ಸುಸ್ತಾಗ್ತಾನೆ ಇತ್ತು. ಬಟ್ ಸಂಜೆ 6 ಗಂಟೆ ಆಗ್ತಾ ಬಂದಿದೆ, ಮಲಗೋ ಹಾಗಿಲ್ಲ. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸರಿ ಆಯಿತು, ಮಲ್ಕೊಂಡ್ರೆ ಆಗಲ್ಲ ಕೆಲಸ ಅಂತ ಹೇಳಿ ಕೆಲಸ ಮಾಡ್ತಾನೇ ಹೋದೆ. ನಾನು ಮಾಡಿಕೊಂಡು ಹಸ್ಬೆಂಡ್ ಹತ್ರ ಹಾಗೆ ಮಾತಾಡ್ಕೊಂಡು ಮಾಡ್ತಾಯಿದ್ದೆ. ಅಷ್ಟರೊಳಗಡೆ ಸ್ವಲ್ಪ ಇದ್ದಿದ್ದ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಬಂದೆ. ಮುಗಿತಾ ಬಂತು ಪಾತ್ರೆ ಕೂಡ. ಒಂದೇ ಸಮ ಸೀನ್ ಬರ್ತಾಯಿದೆ, ಆಗ್ತಾಯಿಲ್ಲ. ಅದೇ ತಲೆ ಭಾರ ಅನ್ನಿಸ್ತಾ ಇರೋದು ಜಾಸ್ತಿ ನನಗೆ. ನಂಗೆ ಕಂಟಿನ್ಯೂಸ್ ಆಗಿ ಒಂದು 2-3 ಸೀನ್ ಕಂಟಿನ್ಯೂಸ್ ಆಗಿ ಸೀನ್ದೆ ಅಂದರೆ ನಾನು 100% ಶೂರ್, ನನಗೆ ಪಕ್ಕ 100% ನನಗೆ ಜ್ವರ ಬಂದೇ ಬರುತ್ತೆ. ನಾನು ಒಂದು 100 ಅಲ್ಲ 1000 ಸಲ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ಆ ಥರ ಹಾಗೇ ಆಗುತ್ತೆ. ಪಾತ್ರೆ ಎಲ್ಲ ತೊಳೆದಿಟ್ಟಾದಮೇಲೆ ನೆಕ್ಸ್ಟು ಸ್ಟವ್ ಎಲ್ಲ ತೊಳ್ಕೊಂಡು ಫುಲ್ಲು ಕಟ್ಟೆ ಎಲ್ಲ ಶೆಲ್ಫ್ ಕಟ್ಟೆ ಏನಿತ್ತು ಅಡುಗೆ ಮನೆಯಲ್ಲಿ ಅಲ್ಲೆಲ್ಲ ಕ್ಲೀನಾಗಿ ವೀಕ್ಲಿ ಒಂದು ಟ್ವೈಸು ನಾನು 2 ಸಲ ಸ್ಕ್ರಬ್ ಮಾಡ್ಕೋತೀನಿ. ಈ ಥರ ಇನ್ನು ಮಿಕ್ಕಿದಂತೆ ಒದ್ದೆ ಬಟ್ಟೆಯಿಂದ ಒರೆಸ್ಕೊಳ್ತಾ ಇರ್ತೀನಿ ಡೈಲಿ. ಹಾಗಾಗಿ ನನಗದು ಹಿಂಗೆ ಗಲೀಜು ಆಗಲ್ಲ ಜಾಸ್ತಿ. ಇವತ್ತಂತೂ ಫುಲ್ ಗಲೀಜಾಗಿ ಹೋಗಿದ್ದು. ಬೆಳಗ್ಗೆ ಎಲ್ಲ ಹಸ್ಬೆಂಡು ಬ್ರೆಡ್ನ ತವ ಮೇಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡಿದರು. ಹಾಗಾಗಿ ಸ್ವಲ್ಪ ಗಲೀಜಾಗಿತ್ತು. ಇವಾಗ ಇಲ್ಲೆಲ್ಲ ಎತ್ತಿ ಜಾರ್ಗಳು ಇಟ್ಕೊಂಡಿರೋ ಹತ್ರ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಒರೆಸ್ಕೊಂಡಿದ್ದಾಯಿತು, ಮುಗೀತು. ಇವಾಗ ನಾನು ಸ್ನಾನ ಮುಗಿಸ್ಕೊಂಬರ್ತೀನಿ. 6:30 ಆಗಿದೆ. ಒಂದು 20 ನಿಮಿಷಕ್ಕೆಲ್ಲ ಮುಗಿಸ್ಕೊಂಡು ಬರ್ತೀನಿ. ತಲೆಗೆ ಎಣ್ಣೆ ಹಾಕಿಲ್ಲ. ಸೊ ಬಂದು ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಪೂಜೆ ಮಾಡೋ ಟೈಮಲ್ಲಿ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಬಾಯ್ ಬಾಯ್. ಇದು ರೋಸ್ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು, ಕಿತ್ತಿಟ್ಟಿದ್ದೆ. ಇವಾಗ ಅದನ್ನೇ ಮುಡ್ಸೋಣ ಎಲ್ಲದಕ್ಕೂ. ಖುಷಿ ಆಗತ್ತಲ್ಲ. 5 ಹೂವು ಬಿಟ್ಟಿತ್ತು, ಇನ್ನೊಂದಿದೆ, ಅದು ಕೀಳೋಕ್ಕಾಗಲಿಲ್ಲ, ಲೇಟಾಗಿ ಹೋಗಿದೆ. ಇಷ್ಟೊತ್ತಾಗಿ ಗಿಡಕ್ಕೆ ಕೈ ಹಾಕ್ಬಾರ್ದಲ್ಲ, ಹಾಗಾಗಿ 4 ಹೂವು ಬಿಟ್ಟಿತ್ತು, ಇನ್ನೊಂದು 5 ಇದೆ. ಇದು ಸಾಕು ಇವಾಗ 4. ಇನ್ನು ಬೇರೆ ಹೂವು ಇದೆ, ಅದು ಯೂಸ್ ಮಾಡ್ಕೊಳ್ತೀನಿ. ಇವಾಗ ದೇವ್ರಿಗೆಲ್ಲ ಹೂವು ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವೇ ಬೆಳೆಸಿದ ಗಿಡದಲ್ಲಿ ನಮಗೆ ಪೂಜೆಗೆ ಹೂವು ಸಿಕ್ಕಿದ್ರೆ ಎಷ್ಟು ಖುಷಿಯಾಗತ್ತೆ ಅಲ್ಲ. ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಆಸೆ, ನಾವು ಬೆಳೆಸಿದ ಗಿಡದಿಂದ ಹೂ ಕಿತ್ತು ಪೂಜೆ ಮಾಡಬೇಕು ಅನ್ನೋದು. ಸೊ
ತುಂಬ ತಿಂಗಳಾದಮೇಲೆ ನಮಗೆ ಒಂದು 5 ಹೂ ಸಿಕ್ತು. ಚೆನ್ನಾಗಿತ್ತು. ಮನೆಯಲ್ಲಿ ಸ್ವಲ್ಪ ರೋಸ್ ಇತ್ತು, ಹಾಗಾಗಿ ನಾನು ಅದರಿಂದನೇ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಎಡೆ ಮಾಡೋದಕ್ಕೇನು ಮಾಡಿರಲಿಲ್ಲ, ಮತ್ತು ಬಾಳೆಹಣ್ಣು ಕೂಡ ತಂದಿರಲಿಲ್ಲ, ಮರ್ತುಬಿಟ್ಟಿದ್ದೆ. ಹಸ್ಬೆಂಡ್ಗೆ ಹೇಳಿದೆ, ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು. ಹಾಗಾಗಿ ಹಾಲಿತ್ತು ಮನೆಯಲ್ಲಿ, ಹಾಲನ್ನ ಕಾಯಿಸ್ಬಿಟ್ಟು ಇಟ್ಟು ಪೂಜೆ ಮಾಡಿಕೊಂಡೆ. ಸಿಂಪಲಾಗಿ ಹಾಗೆ ಪೂಜೆ ಮಾಡ್ಕೊಳ್ತೀನಿ ನಾನು ಯಾವಾಗಲೂ. ಹೀಗೇ ಹಬ್ಬ ಅಂತ ಬಂದರೆ ಅಷ್ಟೇ ಜೋರು ಪೂಜೆ ಮಾಡೋದು. ಅಂದರೆ ಜೋರು ಅಂದರೆ ಪೂಜೆ ಮಾಡೋದ್ರಲ್ಲಿ ಏನೂ ವ್ಯತ್ಯಾಸ ಆಗೋಲ್ಲ, ಬಟ್ ಹೂವು ಹಾಕೋದು ಅದ್ರ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗೋದು ಅಷ್ಟೇ. ಅದು ಬಿಟ್ಟರೆ ಪೂಜೆ ಭಕ್ತಿ ಅದ್ರ ಮೇಲೆಲ್ಲ ಯಾವುದೇ ರೀತಿ ವ್ಯತ್ಯಾಸ ಅಂತೂ ಆಗೋದೇ ಇಲ್ಲ. ಸಾರಿ, ತುಂಬ ವೀಡಿಯೋಸಲ್ಲೂ ಅಷ್ಟೇ ತುಂಬ ಸೊರ ಅಂತಲೇ ಇದ್ದೀನಿ. ಅಷ್ಟು ಕೋಲ್ಡ್ ಆಗಿಬಿಟ್ಟಿದೆ ನನಗೆ. ಬೇಗ ಹುಷಾರಾದರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿದೆ ನನಗಂತೂ. ಇವಾಗ ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಆಯಿತು, ಧೂಪ ಹಾಕ್ತಾಯಿದ್ದೀನಿ. ಧೂಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಇಷ್ಟು ಸೀನ್ತಾ ಇದ್ದೀನಿ ಅಂದರೆ ಅಷ್ಟು ಸೀನ್ ಬರ್ತಾಯಿದೆ. ಇವಾಗ ಸ್ವಲ್ಪ ಹೊತ್ತು ಹಸ್ಬೆಂಡ್ ಬರ್ತಾರೆ, ನೋಡೋಣ. ಅಷ್ಟರೊಳಗೆ ಬೇರೆ ಕೆಲಸ ಮುಗಿಸ್ಕೊಳ್ತೀನಿ. ಹಾಗೆಯೇ ಇನ್ನೂ ಜಾಸ್ತಿ ಆಗೋಯ್ತು ಕೋಲ್ಡು. ತಲೆ ಸ್ನಾನ ಮಾಡಬಾರ್ದಿತ್ತು, ಬಟ್ ಮಾಡಿದೆ. ಪೂಜೆ ಮಾಡೋಕ್ಕಾಗಲ್ಲ. ನಾನು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಬಾಯ್ ಬಾಯ್. ನಮ್ಮ ಮನೆ ಪೂಜೆ ಇವತ್ತು ಯಾವ ಥರ ಇದೆ ಗೊತ್ತಾ? ಸಿಂಪಲಾಗಿ ದೀಪ ಹಚ್ಕೊಂಡು ನಮ್ಮ ಗಿಡದಲ್ಲೇ ಬಿಟ್ಟಂಥ ರೋಸ್ಗಳು ತುಂಬ ಖುಷಿಯಾಗ್ತಾಯಿದೆ. ಆಗಿರೋದು ಲೈವ್ ಬಂದಿರೋದು. ಈಗ ನಾನು ಎಲ್ಲೋಡ ವೀಡಿಯೋ ಮಾಡ್ತಾ ಇದ್ದೀನಿ, ಸೌಂಡ್ ಕಮ್ಮಿ ಅದು ಬರೋಂಗಿಲ್ಲ. ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಳ್ಸಿದ್ದೀನಿ. ಅದು ಐಫನ್ ಅಂತ ಹೇಳ್ಬಿಟ್ಟು ಅವ್ನು ತಂದಿದ್ದಾರೆ. ನೋ ಆ್ಯಡೆಡ್ ಪ್ರಿಸರ್ವೇಟಿವ್, ಟ್ರಾನ್ಸ್ ಫ್ಯಾಟ್ ಫ್ರೀ ಅಂತೆ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ನನಗೂ ಗೊತ್ತಿಲ್ಲ. ನೋಡುವ. ಇದು ಎಣ್ಣೆ ಥರನೇ ಇದೆ ಐಸ್ ಕ್ಯೂಬ್ಸು. ಏನೂ ಇಲ್ಲ ಅಲ್ಲಿ. ಸಂಜೆಯಿಂದ ಒಂದೇ ಸಮ ಪೀಡಿಸ್ತಾಯಿದ್ರು, ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ. ನಾನು ಮೊದಲೇ ಎದ್ದಿದ್ದು ಲೇಟು, 5 ಗಂಟೆ ನಂಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ ಟೈಮಲ್ಲಿ ಆಗ್ತಾಯಿಲ್ಲ ನನಗೆ. ಒಟ್ಟು ಇವಾಗೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮುಗಿಸೋವರೆಗೂ ನಾನು ಏನೂ ಮಾಡಿಕೊಡಲ್ಲ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಆವಾಗಲೇ ಹೊಟ್ಟೆ ಬಂದಿದ್ದಕ್ಕೆ ಆ್ಯಪಲ್ ಕೂಡ ಕಟ್ ಮಾಡಿಕೊಟ್ಟೆ. ಇವಾಗ ಮಾಡ್ತಾಯಿದ್ದಿದ್ದು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದಿದ್ದು. ನಾನು ಮಾಡೇ ಇರಲಿಲ್ಲ. ತಲೆ ಕೆಟ್ಟೋಯ್ತು. ಏನು ಮಾಡಬೇಕು ಗೊತ್ತೇ ಆಗ್ತಾಯಿಲ್ಲ. ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3 ಮಿನಿಟ್ಸ್ ಅಂತ ಇತ್ತು ಪ್ಯಾಕೆಟ್ ಮೇಲೆ, ಬಟ್ ಅದು 3 ಮಿನಿಟ್ಸ್ ಎಲ್ಲ ತುಂಬ ಟೈಮ್ ತಗೊಳುತ್ತೆ.
ಆ ಕವರಿಂದ ಏನು ತೆಗೆದಾಕೊಳ್ತೀವಲ್ಲ ಐಸ್ ಗೆಡ್ಡೆ ಹಾಗೆ ಕಟ್ಟಿರೋದೆಲ್ಲ ಹಾಗಾಗೆ ಇತ್ತು. ಅದಕ್ಕೆ ಅದನ್ನು ಸ್ವಲ್ಪ ಅದೊಂಥರ ಅನ್ನಿಸ್ತಾ ಇತ್ತು ನಂಗೆ. ಹಾಗಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಆ ತೇವಾಂಶ ಏನಿತ್ತಲ್ಲ ಅದನ್ನೆಲ್ಲ ಬಟ್ಟೆನಲ್ಲಿ ಸ್ವಲ್ಪ ಡ್ರೈ ಮಾಡಿಕೊಂಡು ಆಮೇಲೆ ನಾನು ಅದು ಎಣ್ಣೆಗೆ ಹಾಕ್ತಾಯಿದ್ದೆ. ಅದಕ್ಕೂ ಮುಂಚೆ ಒಂದು ಸಲ ಹಾಗೆ ಹಾಕಿದ್ದಕ್ಕೆ ಅದು ಫುಲ್ ಎಣ್ಣೆ ಎಲ್ಲ ಸಿಡಿದೆಲ್ಲ ಫುಲ್ ಸ್ಟವೆಲ್ಲ ಗಲೀಜಾಗೋಯ್ತು. ಎಣ್ಣೆ ಎಲ್ಲ ಹೊರಗೆ ಚೆಲ್ಲಕ್ಕೆ ಸ್ಟಾರ್ಟ್ ಆಗೋಯ್ತು. ಈ ಥರ ಬಂದಿದೆ. ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಇವಾಗ ಯಾಕೆ ರೆಡಿ ಆಯಿತು ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪ್ಯಾಕೆಟ್ಸ್ ತೊಗೊಂಬಂದು. ಸೊ ಹೀಗೆ ಬಂದಿದೆ, ನೋಡೋಣ. ಇದಕ್ಕೆ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹೇಗಿದೆ ಟೇಸ್ಟ್ ಹೇಳ್ತೀನಿ. ಸೂಪರ್ ಆಗಿದೆ. ಸ್ವಲ್ಪ ಖಾರ ಖಾರ ಆಗಬೇಕಲ್ಲ ಚಳಿಗೆ, ಸೊ ಹಾಗಾಗಿ ಇಷ್ಟ ಇರ್ಬೇಕು ರೀ. ಅದೇನೇನು ಬಜ್ಜಿ ಕೆಟ್ಟೋಯ್ತಾ? ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಮನೇಲಿ ಟ್ರೈ ಮಾಡಿ. ಬಟ್ ಆಲೂಗಡ್ಡೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ, ನೀವೇ ಆಲೂಗಡ್ಡೆನ ತೊಗೊಂಬಂದು ಸಿಪ್ಪೆ ತೆಗೆದು ಮನೇಲೆ ಮಾಡಿ. ಈಗ ರೆಡಿಮೇಡ್ ತೊಗೊಂಬಂದು ಮಾಡಿದ್ರೆ ದುಡ್ಡು ವ್ಯರ್ಥ ಅಷ್ಟೇ ನಾ ಹೇಳೋದು. ನಂಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹುಷಾರು ಇರಲಿಲ್ಲಲ್ಲ. ಸೊ ಹಾಗಾಗಿ ರೆಡಿಮೇಡ್ ತೊಗೊಂಬಂದಿದ್ರು ಮಾಡಿದೆ. ಬಟ್ ನೀವು ಮನೇಲಿ ಮಾಡೋದಾದರೆ ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋಣ. ನಂಗೆ ಬಾಯ್ ಬಾಯ್. ಬಾಲು ತಿಂದೈತಾ? ಚೆನ್ನಾಗಿ ಬಂದೈತಾ? ಸೊ ಚೆನ್ನಾಗಿದೆ, ಟ್ರೈ ಮಾಡಿ. ಸಮ್ಮರ್ಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಇದು ಚಳಿಗಾಲದಲ್ಲಿ ಜಾಸ್ತಿ ತಿನ್ನೋದು ಒಳ್ಳೇದಲ್ಲ, ಕೈ ಕಾಲು ಹಿಡಿಯುತ್ತೆ. ಸೊ ಹಾಗಾಗಿ ಬೇರೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ 4 ಗಂಟೆ 5 ಗಂಟೆ ಕಾಫಿ ಟೈಮಲ್ಲಿ. ನಾನು ಇವತ್ತು ಸುಮ್ಮನೆ ಟ್ರೈ ಮಾಡಿದ್ದು, 9 ಗಂಟೆ ಆಗಿದೆ, ಇವಾಗ ಟ್ರೈ ಮಾಡಿದ್ದೀನಿ. ಓಕೆ, ಊಟ ಮಾಡುವಾಗ ಸಿಗ್ತೀನಿ ನನಗೆ.